ದುಡಿಮೆಯನ್ನು ಮರೆಯಲ್ಲಿ ಮಾಡು. ನಿನ್ನ ಯಶಸ್ಸೇ ಜಗತ್ತಿಗೆ ಉತ್ತರ ಕೊಡಲಿ. ಜೀವನದಲ್ಲಿ ಪ್ರತಿಯೊಂದು ಕನಸಿಗೂ ಒಂದು ಬೆಲೆ ಇರುತ್ತದೆ. ಆ ಬೆಲೆ ಅಂದರೆ ಶ್ರಮ, ತಾಳ್ಮೆ ಮತ್ತು ನಿರಂತರ ಪ್ರಯತ್ನ. ನಿನ್ನ ಯೋಜನೆಗಳನ್ನು ಎಲ್ಲರಿಗೂ ಹೇಳುತ್ತಾ ಸಮಯ ವ್ಯರ್ಥ ಮಾಡಬೇಡ. ಮೌನವಾಗಿ ದುಡಿ. ಒಂದು ದಿನ ನಿನ್ನ ಯಶಸ್ಸಿನ ಸದ್ದು ಜಗತ್ತೇ ಕೇಳುವಂತೆ ಮಾಡು. ಯಾರಲ್ಲಿ ಒಬ್ಬಂಟಿಯಾಗಿ ನಡೆಯುವ ಧೈರ್ಯ ಇರುತ್ತದೆಯೋ ಒಂದು ದಿನ ಅವರ ಹಿಂದೆ ಸಾವಿರಾರು ಜನರು ನಡೆಯುತ್ತಾರೆ. ನಾಯಕರು ಸಮೂಹವನ್ನು ಹುಡುಕುವುದಿಲ್ಲ, ಅವರ ವ್ಯಕ್ತಿತ್ವವೇ ಜನರನ್ನು ಸೆಳೆಯುತ್ತದೆ. ಯಶಸ್ವಿಯಾದವರು ತಮ್ಮ ನಿರ್ಧಾರಗಳಿಂದ ಸಮಾಜವನ್ನು ಬದಲಾಯಿಸುತ್ತಾರೆ. ಆದರೆ ಸೋತವರು ಸಮಾಜದ ಭಯದಿಂದ ತಮ್ಮ ನಿರ್ಧಾರಗಳನ್ನೇ ಬದಲಾಯಿಸಿಕೊಳ್ಳುತ್ತಾರೆ. ನೀನು ಯಾವ ಗುಂಪಿನಲ್ಲಿ ಇರಬೇಕು ಎಂಬುದನ್ನು ಇಂದೇ ತೀರ್ಮಾನಿಸು. ಯಾರಿಂದಲೂ ಯಾವ ಭರವಸೆಯನ್ನು ಇಟ್ಟುಕೊಳ್ಳಬೇಡ. ಸ್ವಂತ ಶ್ರಮದ ಮೇಲೆ ನಂಬಿಕೆ ಇಟ್ಟವನೇ ಅಸಾಧ್ಯವೆನಿಸುವ ಸಾಧನೆಗಳನ್ನು ಮಾಡುತ್ತಾನೆ. ಹೆಚ್ಚಿನ ಸೋಲುಗಳು ನಮ್ಮ ಯೋಜನೆಯ ಕೊರತೆಯಿಂದ ಬರುತ್ತವೆ. ಆದರೆ ಸೋಲನ್ನು ಒಪ್ಪಿಕೊಳ್ಳುವುದು ನಿಜವಾದ ಸೋಲು. ಅದೇ ದೃಢವಾಗಿ ನಿಂತರೆ ಅದೇ ಸೋಲು ಒಂದು ದಿನ ಗೆಲುವಿನ ಮೆಟ್ಟಿಲಾಗುತ್ತದೆ. ನೀನು ಸೋಲನ್ನು ಒಪ್ಪಿಕೊಳ್ಳದವರೆಗೆ ಈ ಜಗತ್ತಿನ ಯಾವ ಶಕ್ತಿಯೂ ನಿನ್ನನ್ನು ಸಂಪೂರ್ಣವಾಗಿ ಸೋಲಿಸಲು ಸಾಧ್ಯವಿಲ್ಲ. ಒಂದು ವೇಳೆ ನೀನು ಸೂರ್ಯನಂತೆ ಹೊಳೆಯಲು ಬಯಸಿದರೆ ಮೊದಲು ಸೂರ್ಯನಂತೆ ಉರಿಯುವುದನ್ನು ಕಲಿಯಬೇಕು. ದೊಡ್ಡ ಯಶಸ್ಸು ದೊಡ್ಡ ತ್ಯಾಗವನ್ನು ಕೇಳುತ್ತದೆ. ಕನಸುಗಳನ್ನು ನನಸು ಮಾಡಿಕೊಳ್ಳಲು ಕೇವಲ ಬುದ್ಧಿವಂತಿಕೆ ಸಾಕಾಗುವುದಿಲ್ಲ. ಸ್ವಲ್ಪ ಹುಚ್ಚುತನ, ಧೈರ್ಯ ಮತ್ತು ವಿಭಿನ್ನವಾಗಿ ಯೋಚಿಸುವ ಮನಸ್ಸೂ ಬೇಕಾಗುತ್ತದೆ. ಯಾವುದೇ ಗುರಿ ಮನುಷ್ಯನ ಸಾಹಸಕ್ಕಿಂತ ದೊಡ್ಡದಲ್ಲ. ಹೋರಾಡುವುದನ್ನು ನಿಲ್ಲಿಸಿದವನೇ ನಿಜವಾಗಿ ಸೋತವನು. ನಮ್ಮನ್ನು ಸೋಲಿಸುವುದು ಹೊರಗಿನ ಪರಿಸ್ಥಿತಿಯಲ್ಲ, ನಮ್ಮೊಳಗಿನ ಭಯ, ಅನುಮಾನ ಮತ್ತು ದುರ್ಬಲತೆ. ಕಷ್ಟ ಮತ್ತು ಸಂಘರ್ಷವಿಲ್ಲದೆ ಒಳ್ಳೆಯ ದಿನಗಳು ಬರಲು ಸಾಧ್ಯವಿಲ್ಲ. ಪ್ರತಿಯೊಂದು ಯಶಸ್ಸಿನ ಹಿಂದೆ ಕಣ್ಣೀರಿನ ಕಥೆಯೂ ಇರುತ್ತದೆ. ನೀನು ಒಳಗಿನಿಂದ ಸಂಪೂರ್ಣವಾಗಿ ಒಡೆದು ಹೋಗಿದ್ದರೂ ಮತ್ತೆ ಎದ್ದು ನಿಲ್ಲುವ ಶಕ್ತಿ ನಿನ್ನಲ್ಲಿದ್ದರೆ ಈ ಸಮಾಜದ ಯಾವ ಶಕ್ತಿಯೂ ನಿನ್ನನ್ನು ಮುರಿಯಲು ಸಾಧ್ಯವಿಲ್ಲ. ಕೇವಲ ಬಯಕೆಯಿಂದ ಏನೂ ಬದಲಾಗುವುದಿಲ್ಲ, ಆದರೆ ದೃಢವಾದ ನಿಶ್ಚಯದಿಂದ ಎಲ್ಲವೂ ಬದಲಾಗುತ್ತದೆ. ಎಲ್ಲಿಯವರೆಗೆ ದಾರಿ ಕಾಣುತ್ತದೆಯೋ ಅಲ್ಲಿಯವರೆಗೆ ನಡೆಯುತ್ತಿರು. ಮುಂದಿನ ದಾರಿ ನೀನು ಮುಂದೆ ಹೋದಾಗಲೇ ಕಾಣಿಸುತ್ತದೆ. ಒಂದು ಚಿಕ್ಕ ಬದಲಾವಣೆ, ಒಂದು ಚಿಕ್ಕ ನಿರ್ಧಾರ, ಒಂದು ಚಿಕ್ಕ ಅಭ್ಯಾಸವೇ ದೊಡ್ಡ ಯಶಸ್ಸಿನ ಆರಂಭವಾಗಬಹುದು. ಮನುಷ್ಯ ಸಮಾಜವನ್ನು ಬದಲಾಯಿಸಲು ಪ್ರಯತ್ನಿಸುವ ಮೊದಲು ತನ್ನನ್ನು ತಾನು ಬದಲಾಯಿಸಿಕೊಳ್ಳಬೇಕು. ತನ್ನನ್ನು ಗೆದ್ದವನೇ ಜಗತ್ತನ್ನು ಗೆಲ್ಲುತ್ತಾನೆ. ಜೀವನದಲ್ಲಿ ಪಶ್ಚಾತ್ತಾಪಪಟ್ಟು ಸಮಯ ವ್ಯರ್ಥ ಮಾಡಬೇಡ. ಏನಾದರೂ ಸಾಧಿಸು. ನಿನ್ನನ್ನು ಬಿಟ್ಟು ಹೋದವರೇ ಒಂದು ದಿನ ಪಶ್ಚಾತ್ತಾಪ ಪಡಲಿ. ಜೀವನದ ಓಟದಲ್ಲಿ ನಿನ್ನನ್ನು ಸೋಲಿಸಲು ಆಗದವರು ನಿನ್ನ ಆತ್ಮವಿಶ್ವಾಸವನ್ನು ಒಡೆಯಲು ಪ್ರಯತ್ನಿಸುತ್ತಾರೆ. ಆದ್ದರಿಂದ ನಿನ್ನ ಮನಸ್ಸನ್ನು ಎಂದಿಗೂ ದುರ್ಬಲವಾಗಲು ಬಿಡಬೇಡ. ಯಾವ ವ್ಯಕ್ತಿ ಎಂದಿಗೂ ತಪ್ಪು ಮಾಡಿಲ್ಲವೋ ಅವನು ಹೊಸದಾಗಿ ಏನನ್ನೂ ಪ್ರಯತ್ನಿಸಿಲ್ಲ ಎಂದರ್ಥ. ತಪ್ಪು ಮಾಡುವುದು ಸಹಜ, ಆದರೆ ಅದೇ ತಪ್ಪನ್ನು ಮತ್ತೆ ಮತ್ತೆ ಮಾಡುವುದು ಮಾತ್ರ ದೊಡ್ಡ ತಪ್ಪು. ಚೆನ್ನಾಗಿ ಕಾಣುವುದಕ್ಕಲ್ಲ,
ಚೆನ್ನಾಗಿ ಆಗುವುದಕ್ಕಾಗಿ ಬದುಕು. ನಿನ್ನ ವ್ಯಕ್ತಿತ್ವವೇ ನಿನ್ನ ನಿಜವಾದ ಸೌಂದರ್ಯ. ಗೌರವವನ್ನು ಕೇಳಿಕೊಂಡು ಪಡೆಯುವುದಿಲ್ಲ. ಅದು ನಮ್ಮ ನಡತೆ, ಪ್ರಾಮಾಣಿಕತೆ ಮತ್ತು ಸಾಧನೆಯಿಂದ ಗಳಿಸಿಕೊಳ್ಳಬೇಕಾದದ್ದು. ನಾವು ನಿದ್ರೆಯಲ್ಲಿ ನೋಡುವುದು ಕನಸಲ್ಲ, ನಮ್ಮ ನಿದ್ರೆಯನ್ನೇ ಕಸಿದುಕೊಳ್ಳುವ ಗುರಿಯೇ ನಿಜವಾದ ಕನಸು. ಕೊನೆಯದಾಗಿ ಒಂದು ಮಾತು, ಜೀವನವನ್ನು ಅರ್ಥ ಮಾಡಿಕೊಳ್ಳಬೇಕಾದರೆ ಹಿಂದಕ್ಕೆ ನೋಡು, ಆದರೆ ಜೀವನವನ್ನು ಗೆಲ್ಲಬೇಕಾದರೆ ಯಾವಾಗಲೂ ಮುಂದೆ ನೋಡು. ಯಾಕೆಂದರೆ ಕಳೆದದ್ದು ಪಾಠ, ಇಂದಿನದು ಅವಕಾಶ ಮತ್ತು ನಾಳೆ ನಿನ್ನ ಪರಿಶ್ರಮದ ಫಲ. ಆದ್ದರಿಂದ ಇಂದಿನಿಂದಲೇ ಪ್ರಾರಂಭಿಸು. ಮೌನವಾಗಿ ದುಡಿ, ನಿರಂತರವಾಗಿ ಕಲಿ, ಧೈರ್ಯವಾಗಿ ಮುಂದೆ ಸಾಗು. ಒಂದು ದಿನ ನಿನ್ನ ಯಶಸ್ಸೇ ನಿನ್ನ ಪರಿಚಯವಾಗುತ್ತದೆ.